ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ಇವತ್ತು ಇಡ್ಲಿ ಅದು ಮಾಡಿರ್ತೀರಿ ಮನೆಯೊಳಗೆ ನಾಷ್ಟಾಕ. ಒಮ್ಮೊಮ್ಮೆ ಇಡ್ಲಿ ಅದು ಉಳಿದಿರ್ತಾವೆ. ಒಮ್ಮೊಮ್ಮೆ ನಾಷ್ಟಾದು ಮಾಡಿ ಇಡ್ಲಿ ಅದು ಉಳಿದಿರ್ತಾವೆ. ಆ ಟೈಮ್ ಒಳಗೆ ಇಡ್ಲಿ ಏನು ಮಾಡಬೇಕಪ್ಪ ಅಂತಂತಿರ್ತಿರಲ್ಲ. ಹೀಗಾಗಿ ಒಂದು ಚಿಕ್ಕದಾದ ಸಿಂಪಲ್ಲಾಗಿ ಒಂದು ರೆಸಿಪಿ ಮಾಡತ್ತೇವೆ, ನೋಡ್ರಿ. ಹಿಂಗೆ ಕಡಾವಣಿಗೆಯನ್ನು ಇಟ್ಕೋಬೇಕು. ಕಡಾವಣಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಹಾಕಬೇಕು. ಆಮೇಲೆ ಕರಿಬೇವು, ಜೀರಿಗೆ ಹಾಕಬೇಕು. ಆಮೇಲೆ ಉಳ್ಳಾಗಡ್ಡಿ ಹಾಕೋಬೇಕು. ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು. ಆಮೇಲೆ ಟೊಮ್ಯಾಟೊ ಹಾಕೋಬೇಕು. ಚಿಕ್ಕದಾಗಿ ಸಣ್ಣಂಗೆ ಹೆಂಚ್ಕೊಂಡು ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿಕಾಯಿ, 1-2 ಹಸಿಮೆಣ್ಸಿಕಾಯಿ ಹಾಕೋಬೇಕು. ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು ನಿಮಿಷ ಅಥವಾ 2 ನಿಮಿಷವರೆಗೆ ಸಣ್ಣಗೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡೋದು ಫ್ರೈ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ರುಚಿಗೆ ತಕ್ಕಷ್ಟು ರುಚಿಯನ್ನು ಹಾಕಿ, ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕಿ, ಅರ್ಧ ಚಮಚದಷ್ಟು. ಚೆನ್ನಾಗಿ ಹೊಳ್ಳಾಡಿಸಿ ಫ್ರೈ ಮಾಡಿ ಚೆನ್ನಾಗಿ. ಗರಂ ಮಸಾಲ ಇದ್ದರೆ ನೀವು ಹಾಕ್ಕೋಬೋದು. ನಮ್ಮ ಕಡೆ ಇಲ್ಲ, ನಾವು ಇದು ಮಾಡಿದ್ವಿ ಸ್ಕಿಪ್. ನಿಮ್ಮ ಕಡೆ ಗರಂ ಮಸಾಲ ಅಥವಾ ಸಾಂಬಾರು ಮಸಾಲ ಇದ್ದರೆ ಹಾಕ್ಕೋಬೋದು. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಡ್ಲಿಯನ್ನು ಸ್ಮ್ಯಾಶ್ ಏನು ಮಾಡಿರ್ತಿರಲ್ಲ ಅದನ್ನ ಹಾಕ್ಬೇಕು. ಇವಾಗ ಇಡ್ಲಿಯನ್ನು ಒಗ್ಗರಣೆ ಒಳಗೆ ಇಡ್ಲಿಯನ್ನು ಹಾಕಿದ ನಂತರ ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಬೇಕು. ಒಂದ್ಸಲ ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನನಗಂತೂ ಈ ರೆಸಿಪಿ ಭಾಳ ಇಷ್ಟ ಸ್ನೇಹಿತರೆ. ಯಾಕಂದರೆ ಮನೆಯೊಳಗೆ ಇಡ್ಲಿ ಅದು ಮಾಡಿದಾಗಂತರೂ, ಇಡ್ಲಿ ಉಳ್ದಾಗಂತರೂ ನಾವು ಇದನ್ನ ಮಾಡಿರ್ತೀವಿ ರೆಸಿಪಿ. ನನಗಂತೂ ಭಾಳ ಇಷ್ಟ ಸ್ನೇಹಿತರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ. ತುಂಬ ರುಚಿಯಾಗುತ್ತೆ ಈ ರೆಸಿಪಿ. ಒಂದು ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ.
ರೆಸಿಪಿ ರೆಡಿ ಆಯಿತು ನೋಡಿ ಸ್ನೇಹಿತರೆ. ಉಳಿದಿರುವಂಥ ಇಡ್ಲಿಯನ್ನು ಹೀಗೆ ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ಈ ರೆಸಿಪಿಯನ್ನು.